ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ತನಿಖೆ ಆಗಲೇಬೇಕು ಅನ್ನುವಂಥ ಮಾತು ನಮ್ಮ ಎಲ್ಲ ರಾಜಕಾರಣಿಗಳ ಮಾತು. ಯಾರಿಂದ? ನ್ಯಾಯಮೂರ್ತಿಯಿಂದಾಗಲಿ ಅಥವಾ ನ್ಯಾಯಕ್ಕೆ ಹೋಗ್ಯದ. ಈಗಾಗಲೇ ಚೆನ್ನಯ್ಯ ಇವತ್ತು ನ್ಯಾಯಾಲಯಕ್ಕೆ ಹೋಗಿದಾರ. ಹೋಗಿ ನಾವು ಒಬ್ಬನಲ್ಲ, ನನಗೆ ಇಲ್ಲಿ ಇದಕ್ಕೆ ನೂಕಿದಂಥ ಈ ಒಂದು ಹೋರಾಟಗಾರಿದ್ದಾರಲ್ಲ, ತಿಮ್ರೂಡಿ, ಪ್ರಕಾಶ್ ರಾಜ್, ಅವ್ರ ಜೊತೆಗಾರರು ಕುಡ್ಕೊಂಡು ನನಗಿಲ್ಲೇ ಒಳಗೆ ಹಾಕಿದ್ರೆ ಅವ್ರನ್ನೂ ತಂದು ಹಾಕಿ ನಮ್ಮ ಜೊತೆಗೆ ಹೇಳಿದ್ದು. 200 ಕೋಟಿ ರೂಪಾಯಿಗಳು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ನೊಂದು ಮಾತು ಹೇಳಿದ್ದು. ಅಂದ್ರೆ ಧರ್ಮಸ್ಥಳದ ಹೆಸರು ಕೆಡಿಸೋದು ಇವರೆಲ್ಲ ಪ್ರಮುಖ ಪಾತ್ರ ವಹಿಸಿದ್ರು. ಅವ್ರು ಹೇಳೋದನ್ನ ಕೇಳಿದ್ನಿ. ಆದರೆ ಇದರಿಂದ ಇದ್ದವರು ಇವರೆಲ್ಲ ಅನ್ನುವಂಥ ದೊಡ್ಡ ಭಯಂಕರವಾದ ಆರೋಪ ಅಂತಿರೋ ಮತ್ತೇನಂತಿರೋ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಅಡ್ಡಿಲ್ಲ, ಇದು ಮೇಲ್ನೋಟಕ್ಕೆ ನಮ್ಮ ಚೆನ್ನೈನ ಅಭಿಪ್ರಾಯದಲ್ಲಿ ಸತ್ಯನೇ ಇರ್ಬೋದು, ಇಲ್ಲಂತಲ್ಲ. ಆದರೆ ಇಲ್ಲಿ ಪ್ರಶ್ನೆ ಏನು ಹೇಳ್ತದಪ್ಪ ಅಂತಂದ್ರೆ, ನಮ್ಮ ಮೀಡಿಯಾದಲ್ಲಿ ಒಂದು ನೋಡ್ರಿ, ಒಂದು ಕಡೆ ಯೂಟ್ಯೂಬರ್ಸ್ ಇದ್ದಾರೆ, ಇನ್ನೊಂದು ಕಡೆ ಮೇನ್ ಮೀಡಿಯಾ ಅದ, ಗೋಧಿ ಮೀಡಿಯಾ. ಇವರಲ್ಲಿ ಡಿಫ್ರೆನ್ಸ್ ಏನೈತೆ ಅಂದರೆ, ಇಬ್ಬರಲ್ಲೇ ಗೋಧಿ ಮೀಡಿಯಾ ಧರ್ಮಸ್ಥಳ ಅಪವಿತ್ರ ಆಗ್ತದೆ ಅನ್ನುವಂಥ ಸಂದರ್ಭ ಬಂದರೆ ಏಕ್ದಮ್ ಧ್ವನಿ ತೊಗೊಂಡು ಬಂದುಬಿಡ್ತದೆ. ಹಿಂದೂ ಹಂಗಾಗಿದೆ ಸಾಕಷ್ಟಾಗೆ. ಅದೇ ಕಾಲಕ್ಕೆ ಯೂಟ್ಯೂಬರ್ಸು ಇಲ್ಲಿದ್ದಂಥ ಒಂದು ಶಕ್ತಿ ಅದ, ಅದರಲ್ಲೂ ಮುಖ್ಯವಾಗಿ ಹೆಗಡೆ ಅವ್ರು ಟಾರ್ಗೆಟ್ ಮಾಡಿ ಇವರು ಮಾತಾಡ್ತಾ ಇದ್ದಾರೆ. ಇವರು ಅದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲ ಹೋರಾಟಗಾರರಂತೆ ನೇರವಾಗಿ ಹೆಗಡೆ ಅವ್ರ ವಿರುದ್ಧ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಇದರರ್ಥ ಮಂಜುನಾಥ ಸ್ವಾಮಿ ವಿರುದ್ಧ ಅಂತ ಎಲ್ಲೂ ಅವ್ರು ಹೇಳೋದಿಲ್ಲ, ಅವರೆಲ್ಲ ದೈವಿ ಭಕ್ತರು ಅನ್ನೋದು ನಾವೀಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ. ಅದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿಮ್ರೋಡಿ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಆದರೆ ಈ ಸಲ ಮಾತ್ರ ಒಬ್ಬ ಹೊಸ ವ್ಯಕ್ತಿನ ಸೇರಿಸ್ಕೊಂಡಿದ್ದಾರೆ. ಅದೇ ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ರಾಯ್. ಇವರೊಬ್ಬರು ನಾವು ನೆಕ್ಸ್ಲೈಟ್ ಅಂತ ಕರೀತಾರೆ, ನಗರ ನೆಕ್ಸ್ಲೈಟ್ಸ್ ಅಂತ ಕರೀತಾರೆ, ಅಥವಾ ನಿರೀಶ್ವರವಾದಿ ಅಂತ ಹೇಳ್ತಾರೆ. ಇರೋ ಅವ್ರ ಬಗ್ಗೆ ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ಮೇನ್ ಮೀಡಿಯಾ ಇರ್ಬೋದೇನೋ ಅವ್ರ ಅಭಿಪ್ರಾಯ ವೈಯಕ್ತಿಕ. ಇವ್ರು ಹೆಂಗೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ತಮ್ಮನ್ನು ತಾವು ಏನಪ್ಪ ಅಂದ್ರೆ ರೈಟ್ ವಿಂಗ ಅಥವಾ ನಾವು ಸಂಪ್ರದಾಯವಾದಿ ಅಂತ ಹೇಳ್ಕೊಳ್ತಾರೆ, ಹಂಗೆ ಅವರು ಇರ್ಬೋದು. ಬಟ್ ಸತ್ಯ ಇವರಿಬ್ಬರು ಬಿಟ್ಟು ಬೇರೆ ಇರ್ತದೆ. ಸತ್ಯಕ್ಕೆ ರೈಟ್ ವಿಂಗ, ಲೆಫ್ಟ್ ವಿಂಗ, ಅಪ್ಪರ್ ವಿಂಗ, ಕೆಳವಿಂಗ ಯಾವ ಇರೋದಿಲ್ಲ. ಅದಕ್ಕೆ ಸತ್ಯ ನಾವು ಆ ದಿಶೆಯಲ್ಲಿ ಇವತ್ತು ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಜೊತೆಗೆ ಗೋಧಿ ಮೀಡಿಯಾ ಈ ಧರ್ಮಸ್ಥಳದ ಪವಿತ್ರತೆ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತದನೋ, ಅದೇ ಕಾಲಕ್ಕೆ ಅಲ್ಲಿ ನಡೆದಂಥ ಹತ್ಯೆಗಳಾಗಿದ್ದಾವೆ. ಮೇನ್ ಅದರಲ್ಲೂ ನಮ್ಮ ಸೌಜನ್ಯ ಹತ್ಯೆ, ಇದರ ಬಗ್ಗೆ ಯಾಕೆ, ಇದರಿಂದ ಯಾರದಾರ ಇದುವರೆಗೆ ಹುಡುಕಿ ಕೊಡ್ತಾ ಅದು ಯಾವುದೋ ವ್ಯಕ್ತಿ ತಂದು ಕೂಡಿಸಿದ್ರು. ಪಾಪ ಆ ವ್ಯಕ್ತಿ ನಿಜವಾಗಿ ವಯಸ್ಸಾದಂಥ ವ್ಯಕ್ತಿ. ಅವ್ನು ಈಗ CBI ಅದನ್ನ ಅವ್ರು ಇಲ್ಲಪ್ಪ ಇದಲ್ಲ, ಅವನದಿಲ್ಲ ಆ ವ್ಯಕ್ತಿ ಅಂಥೇಳಿ ಆ ವ್ಯಕ್ತಿನೂ ಸಹಿತ ಇವತ್ತು ಹೊರಗೆ ಬಂದಿದ್ದಾನೆ. ನಿಮಗೆ ಗೊತ್ತದ 12 ವರ್ಷಗಟ್ಟಲೆ ಏನಿಲ್ಲ ಆಯಿತು ಅಂತೇಳಿ. ಹಾಗಾದ್ರೆ ಮಾಡಿದವ್ರು ಯಾರು? ಅಲ್ಲಿ CCTVಗಳನ್ನು ತೆಗೆದವ್ರು ಯಾರು? ಏನು ಎಂತು? ಪಾಪ ಎಲ್ಲ ಕೂರ್ಚನೆಗೆ ಏನೇನು ಆಗಬಾರ್ದು ಎಲ್ಲ ಆಯಿತು. ಇದರ ಬಗ್ಗೆ ಇಲ್ಲಿವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅವ್ರು ಯಾರು ಅಂತ? ಯಾಕಂದ್ರೆ ನಮ್ಮದು ಕರ್ನಾಟಕ ಪೊಲೀಸ್ ಅಂದರೆ ಎಂಥವ್ರಪ್ಪ ಅಂತಂದ್ರೆ, ಸ್ಕಾಟ್ಲ್ಯಾಂಡ್ಗೆ ಹೋಲಿಸ್ಕೊಳ್ತೀವಿ ನಾವು. ಸ್ಕಾಟ್ಲ್ಯಾಂಡ್ ಪೊಲೀಸಷ್ಟು ನಿಖರವಾಗಿ ಹುಡುಕ್ತಾರಂತೇಳಿ ಇಲ್ಲಿವ್ರಿಗೆ ಅವ್ರು ಸಿಗ್ತಾನಿಲ್ಲ ಯಾರು ಅನ್ನೋದು. ಯಾವುದೋ ವ್ಯಕ್ತಿ ತೊಗೊಂಬಂದ್ರು, ಅದು ಅಲ್ಲಾಯಿತು ಮತ್ತು ಯಾರು ಮಾಡಿದರು? ಆ ಮಾಡಿದಂಥವ್ರ ಸಂಬಂಧ ಅನೇಕ ಸಾಕ್ಷಿಗಳು ನಮ್ಮ ಕರ್ಮದ ಸತ್ತು ಹೋಗ್ಬಿಟ್ಟು, ಅಂದ್ರೆ ಮಠ ಮಾಯ ಹೋಗ್ಬಿಡ್ತು ಯಾರು ಅಂತೇಳಿ. ಅದರ ಬಗ್ಗೆ ಹೆಚ್ಚು ಹೊತ್ತು ಕೊಟ್ಟು ಅವ್ರು ಯಾರಿದ್ರು ಏನು ಒಂದು ತನಿಖಾ ವರದಿಗಳನ್ನು ಮಾಡ್ತಾನೆ ಇಲ್ಲ. ತನಿಖಾ ವರದಿ ಮಾಡಂದ್ರೆ ಕೆಲವು ನಮ್ಮ ಮೇನ್ ಮೀಡಿಯಾಗಳು ಪಾಪ ಕುಸುಮಾವತಿನ ತಪ್ಪಿತಸ್ಥರನ್ನು ಬಿಡಿಸೋದು, ಅಥವಾ ಇನ್ಯಾರೋ ಅಂದರೆ ಹೋರಾಟಗಾರರು ಹೋರಾಟಗಾರರು ಕೇವಲ ಇವು ಬಂದ ಚೆನ್ನಯ್ಯ ಅವರು ಹೇಳಿದಂಗೆ ಹೇಳ್ದ ಅನ್ನೋದು ಕಾರಣಕ್ಕಾಗಿ ಚೆನ್ನೈನೊಬ್ಬನ ಕೇಳ್ತಾ ಇದ್ದರೆ ಅವ್ರು ತಪ್ಪು ಹೇಳ್ತಾರೆ ಇನ್ನೂ ಕನ್ಫರ್ಮ್ ಇಲ್ಲ. ಮೊದಲು ಆ ರೀತಿ ಅಂದ್ರೆ ಅವ್ರು ಹೇಳಿದ್ರು ನಾ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಗ್ದಿ ಪರ್ಫೆಕ್ಟಾಗಿ ಆಗಿದ್ದ ಘಟನೆಗಳೆಲ್ಲ ಹೇಳಿದ, ಇಲ್ಲಿ ಹೋಗೋದು ಇದು ಮಾಡಿದ್ದು ಹೇಳಿದ, ಅವರು ಹೇಳಿದ್ರು ಅಂತ ಹೇಳಿದ್ದೀನಿ ಅಂತ ಹೇಳಿದ. ಓಕೆ, ಈಗ ಒಂದು ಹೊಸದು ಹೇಳಿದ್ದಾನೆ, ಇಲ್ಲ ಇದನ್ನು ಇವರು ಹೇಳೋಕೆ ಹೆಚ್ಚಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಓಕೆ ಅನ್ನೋನು ಯಾವುದನ್ನೋದು ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ಈಗ ಅದೊಂದು 200 ಕೋಟಿ ರೂಪಾಯಿ ಅಂತ ಇದ್ದಾರೆ. ಅದರೊಳಗೆ ಎಲ್ಲಿ ಕೊಟ್ಟರು, ಹೆಂಗೆ ಕೊಟ್ಟರು, ಅವ್ರು ಮಾತಾಡೋದು ಮೇಲೆ ಇವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೋರ್ಟ್ನಲ್ಲಿ ಸಾಕ್ಷಿ ಇರಲಾರ್ದ ಅದು ಎವಿಡೆನ್ಸ್ ಇಲ್ಲುವುದಿಲ್ಲ ಅಂತ ನಮ್ಗೆ ಗೊತ್ತದ. ಇರಲಿ, ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ವಿಚಾರ ಮಾಡಿರ್ತದನ್ನು ಏನು ಮಾಡ್ತಾರೆ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಆಗಲಿ, ಅದು ತನಿಖೆ ಆಗಲಿ, ಆ ದಿಶೆಯಲ್ಲಿನ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇದೆಲ್ಲ
ಪ್ರಚಾರಕ್ಕೂ ಅಪಪ್ರಚಾರಕ್ಕೂ 2 ಕೋಟಿ ರೂಪಾಯಿ ಹೇಳಿದ್ರೆ ಇದ್ರೂ ತನಿಖೆ ಆಗಬೇಕು, ಎಲ್ಲನೂ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನು. ಅಂದ್ರೆ ಈ ನಮ್ಮ ಬಿ ಜೆ ಪಿಗರಲ್ಲಿ ಇವನ್ ನಮ್ಮ ಮುಖ್ಯಮಂತ್ರಿಗೆ DK ಅವ್ರು ಹಿಂದೆ ಷಡ್ಯಂತ್ರ ಅಂತ ಹೇಳಿದ್ದದ. ಯಾವುದೇ ರಾಜಕೀಯ ಪಕ್ಷದ್ರು ಸಹಿತ ಇದನ್ನು ಆದಷ್ಟು ಧರ್ಮಸ್ಥಳದ ಪಾವಿತ್ರ್ಯತೆ ಕೆಳದಂಗೆ ಮಾತಾಡ್ತಾ ಇರ್ತಾರೆ. ಅದು ಒಳ್ಳೆಯ ವಿಚಾರ ಇಲ್ಲ ಅಂತಲ್ಲ, ಅವ್ರ ದೃಷ್ಟಿ ಸರಿ ಇರೋದಿಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಘಟನೆ ನಡೆದಿಲ್ಲ ಸುಳ್ಳೇನು ಅಂತ. ಚೆನ್ನಾಗಿ ಎನ್ಕ್ವೈರಿ ಮಾಡ್ತೀರಿ ಮಾಡಿರಿ, ಏನು ಮಾಡ್ತೀರಿ ಮಾಡಿ. ತಪ್ಪಿತಸ್ಥರು ಇವರು ಹೋರಾಟಗಾರರಾದ್ರೆ ಅವರು ಶಿಕ್ಷೆ ಆಗಲಿ. ಪ್ರಕಾಶ್ ರಾಜ್ 200 ಕೋಟಿ ಬಂದು ಕೊಟ್ಟಿದ್ದು, ಮತ್ತೆ ಕೊಟ್ಟಿದ್ದು, ಅದು ಆದ್ರೆ ಅದು ಆಗಲಿ, ಅವರು ಸಿಗಲಿ. ಶಿಕ್ಷೆ ಅವ್ರಿಗೆ ಆಗೋದು ಮುಖ್ಯ ಅಲ್ಲ. ಈ ಹಿಂದಾಗಿದ್ದು ಇದನ್ನು ಬಿಟ್ಟು ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಮಾನೆ ಮಾವುತ, ಅದ್ರ ಜೊತೆಗೆ ಯಮನ ಅವ್ರ ಸಹೋದರಿ, ಇವರೆಲ್ಲರ ಮೇಲೆ ಆಗಿದ್ದಲ್ಲ ಇಷ್ಟೆಲ್ಲ ಕೊಲೆಗಳಾಗಿದ್ದಾವೆ. ಅದ್ರ ಹಿಂದೆ ಅನೇಕ ಭೂಮಿ ವ್ಯವಹಾರಗಳಾಗಿದ್ದಾವೆ. ಈಗಾಗಲೇ ಆ ವಿಷಯವನ್ನು ಕೋರ್ಟ್ನಲ್ಲಿ ಓದಿದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಸೋಮನಾಥ್ ನಾಯ್ಕರು. ಇದೆಲ್ಲ ಹೋರಾಟ ನಡೆದಲ್ಲೇ. ಆದ್ರೆ ಯಾಕೋ ಏನೋ ಡಿಲೇ ಆಗ್ತಾಯಿದೆ. ಈಗ ಹೊಸದೊಂದು ಏನು ತಂದು ಹಾಕಿದ್ದಾರೆ ಈಗ ಇವರು ಹೋರಾಟಗಾರ ಮೇಲೆ, ಇದು ತನಿಖೆಯನ್ನು ಮುಂದೆ ತೊಗೊಂಡು ಹೋಗುವಂಥದ್ದು ಏನು ಅಂತ. ಅಂದರೆ ಇಲ್ಲಿವರೆಗೆ ನಾವು ನೋಡಿದ್ವಿ, ಒಂದು ಸ್ವಲ್ಪ ನಾವು ಇದನ್ನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ನ್ಯಾಯಾಂಗದಲ್ಲಿ ಆದರೂ ಸಹಿತ ಸಡನ್ನಾಗಿ ಅದಕ್ಕೆ ಏನಪ್ಪ ಅಂದರೆ ತೀರ್ಪುಗೊಳಿಸೋದು ಭಾಳ ಕಷ್ಟ. ಅದು ಡಿಲೇ ಆಗ್ತಾ ಹೋಗುವಂಥದ್ದು. ಅದಕ್ಕೆ ಮನವರಿಕೆ ಅದಕ್ಕಾಗಿ ಅಲ್ಲೂ ಸಹಿತ ಸಾಕಷ್ಟು ಏನೋ ಗದ್ದಲ ಆಗ್ತಾವಂತ ಇತ್ತೀಚೆಗೆ ಕೇಳ್ತಾ ಇದ್ವಿ. ಅದೇನಿರಲ್ಲ, ಅದು ನಂಬಳು ನಾವು, ಯಾಕಂದ್ರೆ ವಿಶ್ವಾಸ ಇಡಬೇಕಾಗ್ತದೆ ನಮ್ಮ ನ್ಯಾಯಾಂಗದ ಮೇಲೆ. ಇದೆಲ್ಲನೂ ಈಗ ನಡೆದು ನೋಡಿದರೆ ಇದು ಮತ್ತೆ ಪ್ರೊಲಾಂಗ್ ಮಾಡುವಂಥದ್ದು. ಹಳೆಯದು ತನಿಖೆ ಆಗಲಿ ಅನ್ನೋದು ಉದ್ದೇಶದ ಇದೆ. ಒಂದು ವೇಳೆ ಹೋರಾಟಗಾರರು ಇದನ್ನು ಬೇಕಂತ ಮಾಡಿಸಿದ್ರು ಸಹಿತ ಅವ್ರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಇದ್ರ ಜೊತೆಗೆ ಹಿಂದಿನ ಸಹಿತ ತನಿಖೆ ಆಗಲಿ. ಈಗಾಗಲೇ ಇದ್ರ ಕುರಿತಾಗಿ ನಮ್ಮ ಲಕ್ಷ್ಮೀ ಚೌಧರಿ ಅವರು ಅದರ ಮಹಿಳಾ ಆಯೋಗದ ಅಧ್ಯಕ್ಷರು ಹಿಂದೆ ಹೇಳಿದ್ರು 20 ವರ್ಷಗಳೆಲ್ಲ ತನಿಖೆ ಆಗಲಿ ಅಂತೇಳಿ. ಎಲ್ಲಿ 20 ವರ್ಷ ತನಿಖೆ ಆಗ್ತಾಯಿದ್ರಿ? ಅದೆಲ್ಲ ಆಗಬೇಕಲ್ಲ. ಹಿಂದಾಗಿದ್ದು ನಿಮ್ಗೆ ಈಗಾಗಲೇ ಹಿಂದಿನ ಒಂದು ಎಪಿಸೋಡಲ್ಲಿ ರೆಫರ್ ಮಾಡಿದ್ದೀನಿ. ಅದನ್ನು ಉಗ್ರಪ್ಪನವರ ತಮ್ಮ ದಾಖಲೆಯಲ್ಲಿ, ತನಿಖೆ ದಾಖಲೆಯಲ್ಲಿ ವ್ಯಕ್ತಪಡಿಸಿದ 477 ಮುಂದೆ 75 ಶವಗಳು ಅನ್ಐಡೆಂಟಿಫೈಡ್ ಅಥವಾ ಅಸಹ ಸಾವುಗಳಾಗಿದ್ದಂಥವು. ಇಲ್ಲಿ ಬಂದ ಏನಪ್ಪ ಅಂತಂದ್ರೆ ವಸತಿ ಗೃಹದಲ್ಲಿ ತಮ್ಮ ಜೀವನ ಬಿಟ್ಟಂತ. ಇವೆಲ್ಲ ತನಿಖೆ ಆಗಬೇಕಲ್ಲ. ಯಾರು ಮಾಡಿರೋದಲ್ಲ? ಇದ್ರ ಬಗ್ಗೆ ಯಾಕೆ ನಮ್ಮ ಮೇನ್ ಮೀಡಿಯಾ ಒತ್ತು ಕೊಟ್ಟು ಹೇಳ್ತಾ ಇಲ್ಲ ಅನ್ನೋದು ಇವತ್ತು ಪ್ರಶ್ನೆಗಳು. ಇವತ್ತು ಯೂಟ್ಯೂಬರ್ಸ್ ಆಗಲಿ ಅಥವಾ ಈ ನಮ್ಮ ಹೋರಾಟಗಾರರಾಗಲಿ ಇವರೇನು ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗಿರೋರು 200 ಕೋಟಿ ತೊಗೊಂಡು ವ್ಯವಸ್ಥಿತವಾಗಿ ದೇವಾಲಯ ಹೆಸರುಗಡಿಸುವಂಥ ಕೆಲಸ ಮಾಡಿದ್ರೆ ಹಾಗೇ ಬಿಡಲ್ಲ ತನಿಖೆ ಅಂತ. ಹೇಗಾದರೂ ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ ಚಿನ್ನಯ್ಯ, ಅವ್ರಿಂದ ಚಿನ್ನಯ್ಯನಿಂದ ಯಾರದಾರು ಅವತ್ತು ಅವರಿದ್ದರೆ ಇವತ್ತು ಯಾರದಾರು? ಇವರೆಲ್ಲ ಪವಿತ್ರ ಹಾಳು ಮಾಡ್ತಾ ಇದ್ದಾರೆ ಅಂತ ಈಗ ಹೋಗೋದಕ್ಕೆ ಮಾಡೋದಕ್ಕೆ ವಕೀಲ ಹಿಡೋದಕ್ಕೆ ದುಡ್ಡು ಏನಿದೆ ಬಂತು ಇವ್ರಿಗೆ? ಇದ್ರೂ ಸಹಿತ ಇವತ್ತು ಎನ್ಕ್ವೈರಿ ಮಾಡುವಂಥದ್ದು. ಹೌದು, ಅವತ್ತು ಅವ್ರು 200 ಕೋಟಿ ರೂಪಾಯಿ ಹಾಕಿದ್ರು, ಇವತ್ತು ಇವ್ರಿಗೆ ಯಾರು ಹಾಕಿದ್ದಾರೆ ಈ ರೀತಿ ಮಾತಾಡಪ್ಪ ಅಂತೇಳಿ? ಯಾಕಂದ್ರೆ 2 ರೀತಿಯಾಗಿ ಮಾತಾಡಿದ್ದು ನೋಡ್ತಾ ಇದ್ದೀವಿ. ಆರಂಭದಲ್ಲೇ ಮುಸ್ಕೊಂಬಂದರು, ಅದರ ಮೈಕ್ರೋಫೋನ್ ಇರ್ತಿತ್ತು, ಅವ್ರು ಹೇಳಿದಾಗ ಮಾತಾಡ್ತಿದ್ದು ಹೇಳಿ ಕೊಟ್ಟಾರೆ. ಇವತ್ತು ಆಗ ಮುಸ್ಕೊಂಬಂದರು, ಭೀಮಗೆ ಮಾಡಿ ಹಿಂದೆ ಹೇಳಿದರು, ಹೆಗಡೆಯವ್ರ ಮೇಲೆ ಆರೋಪ ಮಾಡಿದರು, ಮತ್ತೊಮ್ಮೆ ಆರೋಪ ಮಾಡಿದ್ರು, ಇವರದ ಅಂತ ಹೇಳಿದರು. ಇವತ್ತು ಅದು ಅಲ್ಲ ಅಂತ ಹೇಳ್ತಾರೆ. ಹಾಗೆ ಇವು ಎರಡರಲ್ಲಿ ಯಾವ ಸತ್ಯ? ಅದೊಂದು ಕಡೆ ತನಿಖೆ ಆಗಲ್ಲ. ಯಾಕಂತಂದ್ರೆ ಈಗಾಗಲೇ ಅದು ಹೈಕೋರ್ಟ್ನಲ್ಲದ. ಆದರೆ ಇದಕ್ಕೆ ಪೂರ್ವದಲ್ಲಿ ಆದಂತಹ ಈಗ ಹೇಳಿದಲ್ಲಿ ಎಲ್ಲ ಹತ್ಯಾಕಾಂಡಗಳ ಇಲ್ಲಿವರೆಗೆ ತನಿಖೆ ಯಾಕೆ ಆಗ್ತಾಯಿಲ್ಲ? ಯಾರಿದ್ದಾರೆ ಇದರಿಂದ? ಮುಂದೆ ಭೂಮಿಗಳ ವ್ಯವಹಾರ ಆಗ್ತಾಯಿದ್ದಾವೆ. ಅದ್ರ ಬಗ್ಗೆ ಇವತ್ತು ಯಾಕೆ ಸಡನ್ನಾಗಿ ರಿಸಲ್ಟ್ ಹೊರಗೆ ಬರ್ತಾಯಿಲ್ಲ? ಯಾಕೆ ಮುಂದೂಡ್ತಾ ಇದ್ದಾರೆ? ಹಾಗೆ ಮುಂದೆ ಹೋಗ್ತಾ ಇದ್ದಾವೆ? ಇದನ್ನು ಸಹಿತ ಇವತ್ತು ಕೇಳುವಂಥ ಪ್ರಸಂಗದ. ಯಾಕಂದರೆ ಯೂಟ್ಯೂಬರ್ಸ್ ಹೇಳಿದ್ದೆಲ್ಲ ಸತ್ಯತ ಹೇಳ್ತಾ ಇಲ್ಲ. ಹಾಗಂತೇಳಿದು ಕೋದಿ ಮೀಡಿಯಾ ಅಥವಾ ಒಂದು ಮೇನ್ ಮೀಡಿಯಾ ಇವರು ಹೇಳೋದೆಲ್ಲ ಸತ್ಯ ಅಂತಲ್ಲ. ಇಬ್ಬರು ಬುದ್ಧಿವಂತರಿದ್ದಾರೆ, ಇಲ್ಲಂತಲ್ಲ. ಇಲ್ಲಿ ಯಾರೋ ದಡ್ಡರು ಯಾರೂ ಇಲ್ಲ. ಹೆಗಡೆಯವರು ಬುದ್ಧಿವಂತರಿದ್ದಾರೆ, ಸೋಮನಾಥ್ ನಾಯ್ಕರು ಬುದ್ಧಿವಂತರಿದ್ದಾರೆ, ಇಲ್ಲಿ ಹೋರಾಟಗಾರರು ಬುದ್ಧಿವಂತರಿದ್ದಾರೆ. ಅದೇ ಕಾಲಕ್ಕೆ ಇವರು ಎದುರಾಳಿಗಳು ಸಹಿತ ಅಲ್ಲಿ ಸೋಮನಾಥ್ ನಾಯ್ಕರು ಅವರು ಬುದ್ಧಿವಂತರಿದ್ದಾರೆ, ಎಲ್ಲರೂ ಬುದ್ಧಿವಂತರಿದ್ದಾರೆ. ಇದರಲ್ಲಿ ಪ್ರಾಮಾಣಿಕರು ಯಾರು? ಹೂ ಇಸ್ ದ ಆನೆಸ್ಟ್ ಪರ್ಸನ್? ಅದು ಅದ್ರ ಜೊತೆ ಸತ್ಯ ಹೊರಬರ್ಬೇಕಿದ್ರೆ ಇವ್ರು ಹೇಳೋದು ಎಲ್ಲದರೊಳಗೆ ಸತ್ಯ ಎಲ್ಲಿ ಒಂದು ಕಡೆ ಅದಾವೆ. ಅದನ್ನು ಹುಡುಕುವಂಥ ಕೆಲಸ ಇವತ್ತು ನ್ಯಾಯಾಂಗ ಮುಂದದ. ಅದಕ್ಕಾಗಿ ನಮ್ಮ ಇವ್ರು ಹೇಳಿದ್ರಲ್ಲ ಅರ್ಥದ ಸಿಟಿ ರವಿ ಅವರು ಅವರ ಧರ್ಮಸ್ಥಳ ಪ್ರಕರಣದಲ್ಲಿ ಗೃಹ ಸಚಿವರು ಸರ್ಟಿಫಿಕೇಟ್ ಕೊಡುವುದು ಬೇಕಿಲ್ಲ, ಪ್ರಕರಣವನ್ನು ಮುಚ್ಚಿ ಹಾಕುವ ಉದ್ದೇಶ ಪ್ರಿಯಾಂಕ ಖರ್ಗೆ ಅವರಿಗೆ ಇದ್ದಂತೆ ಕಾಣುತ್ತದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮುಚ್ಚಿ ಹಾಕೋದು ಹೊರಟಿದ್ದಾರೆ. ಅದು ಬೇಡ, ನ್ಯಾಯಮೂರ್ತಿಗಳಿದ್ದು ತನಿಖೆ ಆಗಲಿ, ರಿಸಲ್ಟ್ ಹೊರಗೆ ಬರಲಿ ಅಂತೇಳಿ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲರೂ BJPಯ ವಿಜೇಂದ್ರ ಅವರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಇಬ್ಬರು 2 ಕಡೆದವರು ಕೇಸ್ ಮುಚ್ಚಾಕೋದು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ. ಇಬ್ಬರು ಹೇಳೋದು ಷಡ್ಯಂತ್ರ, ಇಬ್ಬರು ಕೇಸ್ ಮುಚ್ಚಾಕಿದ್ದಾರೆ ಅಂತೇಳಿ. ಇಲ್ಲೇ ಯಾರು ಕೇಸ್ ಮುಚ್ಚಾಕ್ತಾ ಇದ್ದಾರೆ, ಇದೇನು ಎಂದು ತನಿಖೆ ಅಂತ ಆಗಬೇಕೀಗ. ಮತ್ತೊಂದು ಈಗ ಎದ್ದದ ಈ ದಿಶೆಯಲ್ಲಿ ಪ್ರಾಮಾಣಿಕವಾಗಿ. ಇವತ್ತು ಹೇಗೋ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಇರೋದ್ರಿಂದಾಗೆ ಸತ್ಯಾಸತ್ಯತೆ ಏನಿದ್ರಿಂದ
ಮೊದಲಿನ 20 ವರ್ಷಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ 20 ವರ್ಷದಲ್ಲಿ ತನಿಖೆ ಆಗಲಿ ಅಂತೇಳಿ ಆ ತನಿಖೆಯಾಗಿ ಎನ್ಕ್ವೈರಿ ಆಗಿ ಅದು ಏನು ರಿಸಲ್ಟ್ ಬರ್ತದೆ ಅದು ಆಗಬೇಕು. ಜೊತೆಗಿದು SIT ಅದ್ರ ರಿಪೋರ್ಟು ಹೊರಗೆ ಬರಬೇಕಂತ ಹೇಳ್ತಾ ಇದ್ದಾರೆ. ಅದೂ ಆಗಲಿ. ಎರಡೂ SIT ತನಿಖೆ ರಿಪೋರ್ಟ್ ಹೊರಗೆ ಬರಲಿ, ಜೊತೆಗೆ ಇದೇನೀಗ ಆಗ್ಯದ 20 ವರ್ಷದಿಂದ ಆಗ್ತಾ ಬಂದದ 30 ವರ್ಷದಿಂದ ಆಗ್ತಾ ಬಂದದ ಘಟನೆಗಳು ಇವ್ರ ತನಿಖೆನೂ ಆಗಬೇಕಾಗ್ಯದ. ಇದರ ಎನ್ಕ್ವೈರಿ ಯಾವಾಗ ಆಗುವುದು? ಇದಕ್ಕಾಗಿ ಇವತ್ತು ನಾವು ಇವರಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಲ್ಲಿ ಮತ್ತೊಮ್ಮೆ ಕೇಳ್ಕೊಳೋದು ಎಲ್ಲರ ಪರವಾಗಿ ಎರಡೂ ಕಡೆಯ ಏನಪ್ಪ ಅದು ರಿಸಲ್ಟ್ ಹೊರಬೇಕಾದ್ರೆ ಈಗಂತೂ ಹೈಕೋರ್ಟ್ನಲ್ಲಿ ಅದು ಮಾಡ್ತಾರೆ ಅವರು ಕನ್ನತ್ತಿದ್ದಾರೆ. ಇನ್ನು ಹಳೆಯ ಈಗಲೇ ನಾ ಹೇಳ್ತಿಲ್ಲ, ಈಗ ಆರಂಭದಲ್ಲೇನು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಸಮಗ್ರ 20 ವರ್ಷದ ಆಗಬೇಕು ಅಂತೇಳಿ. ಅದು ಯಾವಾಗ ಆಗೋದು? ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಸಪ್ರೇಟಾಗಿ ತನಿಖಾ ಸಂಸ್ಥೆಯನ್ನು SIT ಮೂಲಕ ಮತ್ತೆ ಮೂಲಕ ಮಾಡಿಸೋದು ಭಾಳ ಅನಿವಾರ್ಯ ಅದ. ಯಾಕಂದ್ರೆ ಅದು ಆಗಿದ್ದೇನು ಸುಳ್ಳಲ್ಲ. ಈಗಾಗಲೇ ಬಾಲನ್ ಅವರು ಸುಪ್ರೀಂ ಕೋರ್ಟ್ನೂ ಆಯಿತು, ಈಗಾಗಲೇ ನಮ್ಮ ಸೌಜನ್ಯ ಕೇಸಿನ ಬಗ್ಗೆ ಮತ್ತೆ ಮರುತನಿಖೆ ಆಗ್ಬೇಕಂತ ಹೇಳಿದ್ದಾರೆ. ಬಾಲನ್ ಅವರು ಬೆನ್ನು ಹಚ್ಚಿದ್ದಾರೆ. ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಇದು ಆಗಲಿ, ಜೊತೆಗೆ ಪ್ರಕಾಶ್ ರಾಜರ 200 ಕೋಟಿ ಆಗಲಿ ಅವರು ಮಾತಾಡಿದ್ದೇ ಆಗಲಿ ಅದು ತನಿಖೆಯಾಗಿ ಸತ್ಯ ಹೊರಗೆ ಬರಲಿ. ಈಗಂತೂ ಪ್ರಕಾಶ್ ರಾಜ್ ಹೇಳ್ತಾ ಇದ್ದಾರೆ ಗಾಳಿ ಸುದ್ದಿ ನಂಬಬೇಡ್ರಿ ಅಂತೇಳಿ. ಗಾಳಿ ಸುದ್ದಿಯೋ ಕರೆ ಸುದ್ದಿಯೋ ಅದು ಈಗ ಕ್ಲಿಯರ್ ಆಗೋದು ಹೈಕೋರ್ಟ್ನಲ್ಲೇ. ಆ ದಿಶೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರು 20 ವರ್ಷಗಳ ಆದಂಥ ದುರಂತಗಳ ಬಗ್ಗೆ, ಹತ್ಯೆಗಳ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ, ಹಾಗೆ ಹೋಗೋದ ಬಗ್ಗೆ, ಮತ್ತಿನ್ನೇನು ಅನ್ಐಡೆಂಟಿಫೈಡ್ UDR ಕೇಸ್ಗಳು ಎಲ್ಲನೂ ಅವು ತನಿಖೆಯಾಗಿ ಅಲ್ಲಿ ಏನಾಗ್ಯದ, ಯಾರಿದ್ದಾರೆ ಇದರಿಂದ ಅದು ಹೊರಗೆ ಬರಲಿ ಅಂತ ಹೇಳ್ತಾ, ಏನೋ ಆಗಲಿ ಒಟ್ಟಲ್ಲೇ ಎಲ್ಲರ ಮಧ್ಯದಲ್ಲಿ ಬುದ್ಧಿವಂತರ ಮಧ್ಯದಲ್ಲಿ ಸತ್ಯ ಹೋಗಬಾರ್ದು ಅನ್ನೋದಷ್ಟು ನಮ್ಮ ಉದ್ದೇಶ. ಎರಡೂ ಕಡೆ ಹೊರಗೆ ಬರಲಿ, ಇಬ್ಬರು ಹೊರಗೆ ಯಾರಾದರೂ ಅಪ್ರಾಮಾಣಿಕರು ಯಾರಾದರೂ ಪ್ರಾಮಾಣಿಕರು ಇದು ಗೊತ್ತಾಗಲಿ ನಮ್ಮ ಜನಕ್ಕೆ ಅಂತ ಹೇಳ್ತಾ, ತಪ್ಪಿಸ ಶಿಕ್ಷೆ ಆಗಲೇಬೇಕಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ದೇಶದಲ್ಲಿರೋದು ಸತ್ಯದಕ್ಕಾಗಿರಲಿ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.